ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 17 ಆಗಿರುತ್ತೆ. ಸೊ ಬೆಳಗ್ಗೆನೆ ನಾನು ಇವಾಗ ಬಿಸಿಲಿನ ಕಾಯಿಸ್ಕೊತಾ ಇದ್ದೀನಿ. ಬಿಸಿಲಿನ ಖಾಲಿ ಹೊಟ್ಟೆಗೆ ನಾನು ಫ್ರೆಶ್ ಜೊತೆ ಕುಡಿತಾ ಇದ್ದೀನಿ ಇವಾಗ. ಸೊ ಇವತ್ತು ನನ್ನ ಸ್ಮೂದಿ ರೆಸಿಪೀಸ್, ಸೊ ಡೇ 4 ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೆಸಿಪಿ ಮಾಡ್ಕೊತಾ ಇದ್ದೀನಿ ಅಂತ. ಇದ್ರೊಳಗಡೆ ಎಲ್ಲ ಸ್ಪೂನ್ ನನ್ನ ಮಗ ಎಲ್ಲೋ ಕಲ್ದಾಕ್ಬಿಟ್ಟಿದ್ದಾನೆ. ಫ್ರೆಶ್ಗೆ ಒಂದು ಚಿಕ್ಕದಾಗಿ ಒಂದು ಸ್ಪೂನ್ ಬರುತ್ತೆ, ಅದರಲ್ಲಿ 2 ಸ್ಪೂನ್ ಹಾಕೊಳ್ಳೋದು. ಅವನೇನೋ ಸ್ಪೂನ್ ಎಲ್ಲ ಹಾಕಿದ್ದಾನೋ ಗೊತ್ತಿಲ್ಲ. ಅವನಿಗೆ ಆಟ ಆಡೋಕ್ಕೆ ಚಿಕ್ಕ ಚಿಕ್ಕ ಸ್ಪೂನ್ ಅಂದರೆ ಜಾಸ್ತಿ ಇಷ್ಟ. ನೋಡಿ ತೊಗೊಂಡಿದ್ದಾನೆ. ಸೊ ಬನ್ನಿ ಇವತ್ತು ಡೇ 17 ವೆಯ್ಟ್ ಲಾಸ್ ಜರ್ನಿನ. ಸೊ ಫಸ್ಟ್ ಡ್ರಿಂಕ್ ಕುಡಿತಾ ಇದ್ದೀನಿ ಇವಾಗ. ಸೊ ನೀನೇ ನೋಡಿರ್ತೀರಾ ಡಿಟಾಕ್ಸ್ ಡೇ. ಸೊ ಡಿಟಾಕ್ಸ್ ಡೇ ಡಯಟ್ ಅಂತೂ ಸಖತ್ತಾಗಿತ್ತು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣನೇ ಇವತ್ತು ಸೊ ಫ್ರೆಶ್ನಾಗಿ ಕುಡಿದು ಇವತ್ತು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆನೆದು ತುಂಬ ಚೆನ್ನಾಗಿತ್ತು. ಹಾಗೆ ಚೆನ್ನಾಗಿ ನಂದು ಆಲ್ಮೋಸ್ಟ್ 1 kg ವೆಯ್ಟ್ ಲಾಸ್ ಆಗಿದೆ. ತುಂಬ ಅಂದರೆ ನೀವು ಫಸ್ಟ್ ಯಾರು ಹೊಸದಾಗಿ ಮಾಡ್ತೀರಾ ಅವರಿಗೆ ವಾಟರ್ ವೆಯ್ಟ್ ಎಲ್ಲ ಸೇರಿ ಒಂದು 2 kg ಆಗಿದೆ. ಆಲ್ರೆಡಿ ನನ್ನ ಬಾಡಿಯಲ್ಲಿ ವಾಟರ್ ವೆಯ್ಟ್ ಏನಿರುತ್ತೆ ಅದು ಹೋಗಿರುತ್ತೆ. ಇದು ನನ್ನ ಜನರಲ್ ವೆಯ್ಟ್ ಲಾಸ್ ಅಂದರೆ ನನ್ನ ಬಾಡಿಲಿರೋ ಫ್ಯಾಟ್ನ ಇವಾಗ ಲಾಸ್ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ. ಸೊ ಹಾಗಾಗಿ 1 kg ಅಷ್ಟು ನಂದು ವೆಯ್ಟ್ ಲಾಸ್ ಆಗಿದೆ. ಸೊ ಡೇ ಅಂತೂ ನೆನ್ನೆ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಡಿಟಾಕ್ಸ್ ಮಾಡಬೇಕು ಅಂದರೆ ನಾನು ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರೆ ಇದು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಫಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು, ನಮ್ಮ ಬಾಡಿನ ರಿಪೇರ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ. ಸೊ ಡಿಟಾಕ್ಸ್ ಡೇ ತುಂಬಾ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಮನೇಲಿ ಎಲ್ಲರಿಗೂ ಸೊ ಪಲಾವ್ನ ಮಾಡ್ತಾ ಇದ್ದೀನಿ. ಸೊ ಅನಿ ಮನೇಲಿದ್ದಾರೆ ಅಂದರೆ ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಹಾಲಿಡೇ ಇರುತ್ತೆ. ಹಾಗಾಗಿ ಅವ್ರು ಮನೇಲಿದ್ದಾರೆ ಅಂದಾಗ ಬಿಸಿ ಬಿಸಿ ಪಲಾವ್ ಮಾಡ್ಕೊಡ್ಬೇಕು ಅಂತ ನನಗೆ ಇಷ್ಟ. ಹಾಗಾಗಿ ಇವತ್ತು ಬಟಾಣಿ ತೊಗೊಬಂದಿದ್ದೆ. ಸೊ ಇವತ್ತು ನಾನು ಪೀಸ್ ಪಲಾವ್ ಮಾಡ್ತಾ ಇದ್ದೀನಿ. ಬಟಾಣಿನ ಜಾಸ್ತಿ ಹಾಕ್ಬಿಟ್ಟು ಇವತ್ತು ಲೈಟಾಗಿ ಮಸಾಲ ಹಾಕಿ ಪಲಾವ್ನ ಆಲ್ರೆಡಿ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಸ್ಮೂತಿ ಮಾಡ್ಕೋಬೇಕು ಅಂತ. ಸೊ ಇವತ್ತು ಸ್ಟ್ರಾಬೆರಿ ಸ್ಮೂತಿ ಮಾಡ್ಕೊತೀನಿ. ಹೇಗೆ ಮಾಡ್ಕೊತೀನಿ ಏನು ಅನ್ನೋದೆಲ್ಲ ಸೊ ನಾನು ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ರೆಸಿಪಿನ. ಸೊ ಹಾಗಾಗಿ ನಾನು ಅದನ್ನು ಫ್ಲಿಪ್ಕಾರ್ಟ್ ಇರಲಿಲ್ಲ. ಸೊ ಇವತ್ತು ಅದನ್ನೇ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ಟ್ರಾಬೆರಿ ಸ್ಮೂತಿನ ಮಾಡ್ಕೊಳ್ಳೋಣ. ಸ್ವೀಟ್ ಹಾಕ್ಕೊಳ್ತೇನೆ, ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಈ ಸ್ಮೂತಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಇವತ್ತು ಟ್ರೈ ಮಾಡೋಣ ಅಂತ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಆರ್ಡ್ರ್ ಮಾಡಿದೆ. ಇಷ್ಟೊತ್ತಿಗೆ ನನ್ನ ಸ್ಮೂತಿನೇ ಕುಡ್ದಾಗಿರೋದು. ಇವತ್ತು ಮಿನಿಟ್ ಅಂತ ಹಾಕೊಂಡಿದ್ದಾರೆ, ಬಟ್ ನಾನು ಆರ್ಡ್ರ್ ಮಾಡಿ 1 hour ಲೇಟಾಗಿ ಬಂದಿದೆ ಇದು. ಸೊ ಕಾಲ್ ಮಾಡಿ ಕೇಳಿದರೆ ಬೇಕಾದರೆ ತೊಗೊಳ್ಳಿ, ಬೇಡ ಅಂದರೆ ಕ್ಯಾನ್ಸಲ್ ಮಾಡಿ ಅಂತಾರೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನಿವಾಗ ಆಚೆ ಹೋಗಿ ತರಬೇಕು ಅಂದರೆ ಸ್ವಲ್ಪ ಹೋಗಿ ಹುಡುಕಿ ತೊಗೊಬರ್ಬೇಕು. ಹಾಗಾಗಿ ಈಸಿ ಮೆಥಡ್ ಅಲ್ವಾ ಅಂತ ಬುಕ್ ಮಾಡಿದೆ. ಸೊ ಅವರಿಗೆಲ್ಲ ಸ್ವಲ್ಪ ಇವಾಗ ಚೆನ್ನಾಗೆಲ್ಲ ಬುಕ್ ಮಾಡ್ತಾ ಇರ್ತಾರಲ್ಲ, ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ, ಹೆಡ್ವೇಟ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಆ ಥರ ಇರುತ್ತೆ. 1 hour ನಮ್ಮ ಮನೆಗೆ ಯಾವಾಗ್ಲೂ 5 minutes ಆ 6 minutesಗೆ ಕರೆಕ್ಟಾಗಿ ಬರ್ತಾಯಿತ್ತು. ಸೊ ಇವಾಗಲೇ 1 hour ಅದನ್ನು ನಾನು ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ. ಸೊ ಬನ್ನಿ ಏನೇ ಇವತ್ತು ಫಸ್ಟ್ ಡ್ರಿಂಕ್ನ ಕುಡಿಯೋಣ. ಆ್ಯಕ್ಚುಲಿ ಪಲಾವ್ ಕೂಡ ಆಗುತ್ತೆ. ನಾನಿಲ್ಲಿ ಸ್ಟ್ರಾಬೆರಿ ಸ್ಮೂತಿನ ಮಾಡ್ಕೊಳ್ಳೋದಕ್ಕೆ 4 ಸ್ಟ್ರಾಬೆರಿನ ತೊಗೊತಾ ಇದ್ದೀನಿ. ಸೊ ಇದು ದಪ್ಪ ಆಗಿದ್ರಿಂದ 4 ತೊಗೊಂಡೆ. ಸೊ 4ನ್ನು ಚೆನ್ನಾಗಿ ನಾನು ಇಲ್ಲಿ ವಾಟರಲ್ಲಿ ವಾಶ್ ಮಾಡಿಕೊಂಡು, ಹಾಗೆ ಅದು ಹಿಂದೆಗಡೆ ಬರುತ್ತಲ್ಲ ಈ ಥರ ಎಲೆ ಥರ, ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಹಾಗಾಗಿ ನೀವು ಮನೆಗೆ ತಂದ ತಕ್ಷಣವೇ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಸೊ ನೀವು ಇಟ್ಕೊತೀರಾ 2-3 ದಿನ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೀರಲ್ಲಿ ವಾಶ್ ಮಾಡಿ, ಇಲ್ಲ ಅಂದರೆ ವಿನೆಗರ್ ಹಾಕ್ಬಿಟ್ಟು ಅದರಲ್ಲಾದರೂ ವಾಶ್ ಮಾಡ್ಕೊಬೋದು. ಸೊ ನಾನು ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಇದೆ ಸ್ಟ್ರಾಬೆರಿಯಿಂದ. ಹಾಗೆ ಸ್ಟ್ರಾಬೆರಿ ಒಂದು ರಿಚೆಸ್ಟ್ ವಿಟಮಿನ್ ಸಿ ಸಿಗುತ್ತೆ ನಮ್ಮ ಬಾಡಿಗೆ. ಹಾಗೆಯೇ ಇದು ಟಾಪ್ 20 ಫ್ರೂಟ್ಸಲ್ಲಿ ಒಂದಾಗಿರುತ್ತೆ ಸ್ಟ್ರಾಬೆರಿ. ಹಾಗೆ ಇವಾಗ ಸೀಸ್ನಲ್ ಆಗಿರೋದ್ರಿಂದ ಸೊ ನಮಗೆ ಈಸಿಯಾಗಿ ಸ್ಟ್ರಾಬೆರಿ ಸಿಗುತ್ತೆ. ಸೊ ಯಾವುದು ಸೀಸನಲ್ ಫ್ರೂಟ್ ಇರುತ್ತೆ ಅದು ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಇರುತ್ತೆ. ಸೊ ಹಾಗಾಗಿ ಯಾವುದೆಲ್ಲ ಸೀಸನಲ್ ಫ್ರೂಟ್ ಇರುತ್ತೆ ಆ ಸೀಸನಲ್ಲಿ ಅದನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ನಾನು ಸ್ಟ್ರಾಬೆರಿ ಸ್ಮೂತಿಗೆ ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ ಸ್ಟ್ರಾಬೆರಿ, ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಓಟ್ಸು, ಹಾಗೆಯೇ ಒಂದು 5 ಬಾದಾಮು, ಹಾಗೆ ಒಣದ್ರಾಕ್ಷಿ ಸ್ವೀಟ್ನೆಸ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ 1-2 ಐಸ್ ಕ್ಯೂಬು, ಒಂದು ಬನಾನಾ ಕೂಡ, ಏಲಕ್ಕಿ ಬನಾನಾ ಕೂಡ ಯೂಸ್ ಮಾಡಿದೆ. ಹಾಗೆ ನಾನಿಲ್ಲಿ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ 2 ನೆನೆಸಿಟ್ಟಿದ್ದೆ. ಸೊ ಅದೆರಡೂ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಮೂದಿ ಕನ್ಸಿಸ್ಟೆನ್ಸಿ ಬರೋ ತನಕ.
ಸೊ ಇದು ಒಂದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸ್ಮೂತಿ. ಹಾಗೆಯೇ ನಿಮ್ಗೇನಾದ್ರು ಸ್ವೀಟ್ ಕ್ರೇವಿಂಗ್ ಅನ್ನಿಸ್ತಾ ಇದೆ ಅಂದಾಗ ಸೊ ಈ ಸ್ಮೂತಿನ ತೊಗೊಳ್ಳೋದ್ರಿಂದ ಸೊ ನಮಗೆ ಸ್ವೀಟ್ ತಿನ್ನಂಗೂ ಆಗುತ್ತೆ, ತುಂಬ ಸ್ವೀಟಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಟೇಸ್ಟ್ನ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತ ಅದಕ್ಕೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ಚಿಯಾ ಏನಿದು ನೆನೆಸಿಟ್ಟಿದ್ದಲ್ಲ ಚಿಯಾ ಮತ್ತು ಸಬ್ಜಾ ಸೀಡ್ಸು ಅದನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಸೊ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇದೇನೆ ಸ್ಟ್ರಾಬೆರಿನ ಹಾಕ್ಕೊಂಡು ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಪಿಂಕಾಗಿ ಕಾಣಿಸ್ತಾ ಇದೆ ತುಂಬ. ಅದ್ರ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅದ್ರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಸ್ಮೂತಿ ಒಂದು 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಸೊ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಮಗೆ ಫಿಲ್ಲಿಂಗಾಗಿ ಕೂಡ ಇರುತ್ತೆ. ಒಂದು 4 to 5 hours ನಿಮಗೆ ಯಾವುದೇ ಹೊಟ್ಟೆ ಹಸಿವು ಆಗಲ್ಲ. ಸ್ಮೂದಿ ತೊಗೊಳ್ಳೋದ್ರಿಂದ ಹೊಟ್ಟೆ ಹಸಿವು ಬೇಗ ಆಗಲ್ಲ. ಸೊ ಅದೊಂದು ಬೆನಿಫಿಟ್ ಇರುತ್ತೆ. ಹಾಗೆಯೇ ನಮಗೆ ಸ್ವೀಟ್ ಕ್ರೇವಿಂಗ್ಸು ಕೂಡ ಕಂಟ್ರೋಲ್ ಆಗುತ್ತೆ ಈ ಥರದ ತೊಗೊಂಡ್ರೆ. ಇದು ನ್ಯಾಚುರಲ್ ಸ್ವೀಟ್ನ ನಾವು ತೊಗೊತಾ ಇರೋದು, ಹಾಗಾಗಿ ನಮ್ಮ ಹಂಗರ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಇವಾಗ ಅನಿ ಮತ್ತು ಕ್ಯೂಟಿ ಮನೆ ಹತ್ರ ಹೋಗಿದ್ದಾರೆ. ಸೊ ನಾನಿವತ್ತು ಬಾಸನ್ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಾಸು ನಮ್ಮಮ್ಮ ಬಂದಿದ್ದಲ್ಲ, ನಮ್ಮಮ್ಮ ಜೊತೆ ನಮ್ಮ ಅಣ್ಣ ಮನೆಗೆ ಹೋಗಿ 2 days ಆಗಿದೆ. ಸೊ ಅವ್ನ ಮನೇಲಿ ಇಲ್ಲದೆ ಬರೋದಕ್ಕೆ ಒಂಥರ ನಮಗೆ ಫುಲ್ಲು ಬೋರ್ ಆಗ್ತೈತೆ. ಹಾಗಾಗಿ ಸರಿ ಅಂತ ಇವತ್ತು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ. ಸೊ ನಮ್ಮಮ್ಮ ನಮ್ಮ ಆಂಟಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಅವನನ್ನ ಇವಾಗ ನಾನು ಮನೆ ಕರ್ಕೊಬರ್ಬೇಕು. ಸೊ ಮನೆ ನಮ್ಮ ಅಣ್ಣ ಮನೆ ಇರೋದು ನಮ್ಮ ಹೊಸ ಮನೆ ಇದೆಯಲ್ಲ ಅಲ್ಲೇ ನಿಯರ್ ಇದೆ. ಸೊ ಹಾಗಾಗಿ ನಾನು ಅವನ್ನ ಕರ್ಕೊಂಡು ಹಾಗೆ ಮನೆ ಹತ್ರನೂ ಹೋಗ್ಬಿಟ್ಟು ಬರ್ತೀನಿ. ಸೊ ಒಂದೇ ಗಾಡೀಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇವಾಗ ಕ್ಯೂಟಿ ಮತ್ತು ಅನಿ ಇಬ್ಬರೂ ಹೋಗಿದ್ದಾರೆ. ಸೊ ಅವರಿಬ್ಬರು ಇವಾಗ ಹೋಗಿ ಅವ್ರ ಮನೆ ಹತ್ರ ಏನೇನಿದೆ ನೋಡ್ತಾ ಇರ್ತಾರೆ. ನಾನು ಕೂಡ ಇವಾಗ ರೆಡಿಯಾಗಿದ್ದೀನಿ, ಆದರೆ ಊಟ ಮಾಡಬೇಕು ನಾನು. ಸೊ ಅವರು ಪಲಾವ್ನೇ ತಿಂದ್ಕೊಂಡು ಹೋದರು. ನಾನು ವೀಕೆಂಡಲ್ಲಿ ಏನು ಮಾಡ್ತೀನಿ ಅಂದರೆ ಒಂದೇ ಸಲ ಮಾಡಿಟ್ಬಿಡ್ತೀನಿ. ಪಲಾವ್ ಏನಾದರೂ ಮಾಡಿದ್ರೆ 2 ಟೈಮ್ಗೂ ಆಗಂಗೆ ಮಾಡಿಬಿಡ್ತೀನಿ. ಸೊ ಪದೇ ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಇವಾಗ ಪಲಾವ್ ಇದೆ, ಅದ್ರ ಜೊತೆಗೆ ನಾನು ಮೊಟ್ಟೆ ಎಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಾನು ಕೂಡ ಊಟ ಮುಗಿಸ್ಕೊಂಡು ಹೋಗ್ತೀನಿ. ಇನ್ನು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲಿಂದ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದರೆ ಸೊ ಆರಾಮಾಗಿರ್ಬೋದು. ಸೊ ಬೆಳಗ್ಗೆ ಅಂತೂ ಸಖತ್ತಾಗಿತ್ತು. ಸ್ಟ್ರಾಬೆರಿ ಸ್ಮೂತಿ ಅಂತೂ ತುಂಬಾ ಚೆನ್ನಾಗಿತ್ತು. ಕುಡಿದು ಇವಾಗ ಆಲ್ಮೋಸ್ಟ್ 2 o'clock ಆಗ್ತಾಯಿದೆ. ನನಗೆ ಇಲ್ಲಿವರೆಗೂ ಹೊಟ್ಟೆ ಹಸಿವಾಗಿಲ್ಲ. ಸೊ ಒಂದು 4 to 5 hours ಆರಾಮಾಗಿ ಫಿಲ್ಲಿಂಗ್ ಆಗಿರುತ್ತೆ ಹೊಟ್ಟೆ ಅಂತ. ನಿಮ್ಗೆ ಹೊಟ್ಟೆ ಹಸಿವೇ ಆಗಲ್ಲ ಶೇಕ್ನ ತೊಗೊಳೋದ್ರಿಂದ. ಸೊ ಇವಾಗ ನಾನು ಕೂಡ ಹೊರಡೋದಕ್ಕೆ ಅಂತ ರೆಡಿಯಾಗಿದ್ದೀನಿ. ರುದ್ದಿನೂ ಬರ್ತಾಳಂತೆ. ಸೊ ನೋಡೋಣ, ಯಾಕೆಂದರೆ ನಾನು ಗಾಡಿಯಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಮತ್ತು ಅಲ್ಲಿ ಮನೆಯಲ್ಲಿ ಫುಲ್ಲು ವೈಟ್ದು ಅದು ಗೋಡೆನೆಲ್ಲ ಡಸ್ಟ್ ಮಾಡಿದ್ರಲ್ಲ, ಅದೆಲ್ಲ ಬಿದ್ದೆ. ಹಾಗಾಗಿ ಬೇಡ, ಅವಳಿಗೆ ಡಸ್ಟಲ್ಲಿ ಇದೇ ಥರ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ, ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ನಾನು ಕೂಡ ಇವಾಗ ಊಟ ಮಾಡೋದಕ್ಕೆ ಮೊಟ್ಟೆ ಎಲ್ಲ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಊಟ ಮಾಡಿಕೊಂಡು ಬೇಗ ಹೊರಡಬೇಕು. ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಹಾಗೆಯೇ ಪಲಾವ್ ಇದೆ, ಅದ್ರ ಜೊತೆಗೆ ಸೊ ಫೈಬರ್ಗೋಸ್ಕರ ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ನನ್ನ ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ, ಊಟದ ಪ್ಲೇಟ್ನ. ಸೊ ನನ್ನ ಇವತ್ತಿನ ಲಂಚ್ ಪ್ಲೇಟ್ ಪಲಾವ್ ತೊಗೊಂಡಿದ್ದೀನಿ ಸ್ವಲ್ಪ, ಅದ್ರ ಜೊತೆಗೆ ಕುಕುಂಬರು. ಸೊ ಒಂದು ಎಗ್ ವೈಟು ಹಾಗೆಯೇ ಒಂದು ಹೋಲ್ ಎಗ್ನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಏನಾದರೂ ಇದ್ದರೆ ಅದ್ರ ಜೊತೆ ತಿಂತೀನಿ, ಇಲ್ಲಾಂದರೆ ಬರೀ ಮೊಟ್ಟೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಸೊ ಅವಾಗ ಆರಾಮಾಗಿ ತಿನ್ಬೋದು. ಸೊ ಇದು ನನ್ನ ಬ್ಯಾಲೆನ್ಸಿಂಗ್ ಪ್ಲೇಟ್ ಇವತ್ತು. ತಗೊಂಬಂದೆ ತಿನ್ನೋಡು ಸ್ವಲ್ಪ ಹೆಂಗೈತೆ ಅಂತ. ಪಲಾವ್ ಚೆನ್ನಾಗಿರ್ತದಲ್ಲ.
ಹಲ್ಲೋದ್ರೋಗ್ಬಿಟ್ಟೈತೆ ತೋರ್ಸ್ ಮಗ್ನೆ ಅಲ್ಲೋ ರುದ್ದಿಗೆ ಇನ್ನ 5 years ಕಂಪ್ಲೀಟ್ ಆಗಿದೆ. ಇಷ್ಟು ಬೇಗನೆ ಹಲ್ಲೋದ್ರೋಗಿದೆ ಎಲ್ಲ ರುದ್ದಿ. ಸ್ಮೈಲ್ ಮಾಡಪ್ಪ ಸ್ಮೈಲು. ಹಾಂ ಮಾಡು ಸ್ಮೈಲು. ಮಾಡು ರಜಾ ಸ್ಮೈಲ್ ಮಾಡು. ಸ್ಮೈಲ್ ಮಾಡೋ ಎಲ್ಲ ಸ್ಮೈಲ್ ಮಾಡು. ಹೆಂಗೈತೆ ಸ್ಮೈಲ್ ನೋಡ್ತೀನಿ. ಹಂಗೆಲ್ಲ ಮಾಡಬಾರ್ದು. ಎಲ್ಲ ತೋರಿಸಿಲ್ಲ ಎಲ್ಲ ಮಾಡು. ಹಲ್ಲೋದ್ರೋಗ್ಬಿಟ್ಟೈತೆ ರುದ್ದಿ ನೀನೇ ಮುರ್ಕೊಂಡೇನೆ ಅಲ್ಲೋ? ಇಲ್ಲ ಮತ್ತೆ ಅದೇ ಮುರಿದೋಯ್ತಾ ಇಲ್ಲ ನೀನೇ ಮುರ್ಕೊಂಡ? ಉದ್ರೋಯ್ತಾ? ಸರಿ ಬರೋಣ. ನೋ ಬೇಬಿ ದೂರ ಬೇಡ. ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ಕ್ಯೂಟಿ ಹೋಗಿದ್ದಾಳಲ್ಲ, ಎಲ್ಲ ಒಂದೇ ದಿನ ಹೋಗೋದು ಬೇಡ. ನಾಳೆ ಕ್ಯೂಟಿ ಕರ್ಕೋಗಲ್ಲ. ನಾಳೆ ರುದ್ದಿಂಗ್ ಕರ್ಕೊಂಡು ಹೋಗ್ತೀನಿ. ಬಾಸನು ಇಲ್ಲೇ ಬಿಡ್ತೀನಿ ಆಯ್ತಾ? ನಾಳೆ ರಜಾ. ಹೌದು, ಅದಕ್ಕೆ ನಾಳೆ ಮನೆ ರಜಾ ಇಲ್ಲ. ಓ ಸಂಡೇ ನಿಂಗೆ ಸ್ಕೂಲ್ ಆಯ್ತಾ? ಇವಾಗ ಹೊರಡೋದಕ್ಕೆ ರೆಡಿ ಕೂಡ ಆಗಾಯ್ತು ನಾನು. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಹಾಗೆ ನಮ್ಮ ಮನೆಗೆ ಲಾಕ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಅನಿ ಕೀ ಬಿಟ್ಟೋಗಿ ಇವಾಗ ಕಾಲ್ ಮಾಡಿದರು. ಕೀ ಬಿಟ್ಟೋಗಿದ್ದೀನಿ, ಕೀ ತೊಗೊಬ ಹಾಗೆ ಅಂತ. ಸೊ ರೂಮೆಲ್ಲ ಲಾಕ್ ಮಾಡಿರ್ತಾರೆ. ಲಾಕೆಲ್ಲ ಆಲ್ರೆಡಿ ಡೋರ್ಸ್ ಎಲ್ಲ ಫಿಕ್ಸ್ ಮಾಡಿ ಲಾಕೆಲ್ಲ ಹಾಕಿದ್ದಾರೆ. ಸೊ ಆ ಲಾಕ್ಸ್ ಎಲ್ಲ ಇಲ್ಲಿ ಬೀಗ ಹಾಕ್ಕೊಂಡು ಎಲ್ಲ ಕೀಗಳನ್ನು ಇಲ್ಲೇ ಎತ್ಕೊಬಂದಿದ್ರು. ಅವ್ರು ಹಂಗೆ ಹೋಗ್ಬಿಟ್ಟಿದ್ದಾರೆ. ಕೀ ಎಲ್ಲ ಇವಾಗ ಇಲ್ಲೇ ಇವಾಗ ನಾನು ಎತ್ಕೋಬೇಕು. ಹಂಗೆ ನಮ್ಮ ಅಮ್ಮ ಕೂಡ ಫೋನ್ ಮಾಡ್ತಿದ್ರು, ಬೇಗ ಬಿಡು ನಾನು 3:30ಗೆ ಹೊರಡಬೇಕು ಅಂತ. ಸೊ ಬನ್ನಿ ಹೊರಡೋಣ ಇವಾಗ. ಸೊ ಆನ್ ದ ವೇ ಫ್ರೂಟ್ ಶಾಪ್ ಕೂಡ ನೋಡಿದೆ. ಅಲ್ಲಿ ಸ್ಟ್ರಾಬೆರಿ ಫ್ರೆಶ್ ಆಗಿತ್ತು. ಹಾಗಾಗಿ ಬೆಳಗ್ಗೆ ನಾನು 80 rupees ಒಂದು ಪಾಕೆಟ್ಗೆ ತರಿಸಿದ್ದೆ. ಸೊ ಇಲ್ಲಿ 50 rupees ಅಂದಿದ್ದಕ್ಕೆ ಸರಿ 2 ಪಾಕೆಟು ಫ್ರೆಶ್ ಆಗಿರೋ ಸ್ಟ್ರಾಬೆರಿ ತೊಗೊಂಡು, ಹಾಗೆ ನಮ್ಮ ಅಣ್ಣ ಮನೆಗೆ ಫ್ರೂಟ್ಸ್ ಕೂಡ ತೊಗೊಂಡು ಅಲ್ಲಿಂದ ಬೇಕ್ರಿಗೆ ಹೋಗಿ ಸೊ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ ತೊಗೊಂಡು, ಸೊ ನನ್ನ ಮಗನ ನೋಡೋ ಕ್ಯೂರಿಯಾಸಿಟಿಲಿ ನಾನು ಅವ್ರ ಮನೆಗೆ ಹೋದೆ. ಬೇಡವಾ? ಇಲ್ಲೇ ಇರ್ತೀಯಾ? ಯಾರ ಜೊತೆ ಆಟ ಆಡ್ತಾ ಇದೆಯಲ್ಲ? ಯಾರದು? ಹಿಂಗೆ ಕುಡಿಯೋಕ್ಕಾಗಲ್ಲ ಅಂತಾನ ಅಲ್ಲಿ? ಹೌದಾ, ಬಾ ಮನೆಗೆ ಹೋಗೋಣ. ಬಾರೋ ಇಲ್ಲಿ ನೋಡಿ ಬರಲ್ವಂತ ಅವನು. ನಾನು ಬರಲ್ಲ, ನೀನು ಯಾಕೆ ಬಂದಿದ್ಯಾ ಅಂತ ಅವನು. ಮನೆಗೆ ಅತ್ತೆ ಜೊತೆನೇ ಇರ್ತೀಯಾ? ಏನೋ ಬಸ್ಸು ಇಲ್ಲೇ ಇರ್ತೀಯ ಅತ್ತೆ ಜೊತೆ? ಹಾಂ ಹುಡುಗಿರವ್ರೆ ಫ್ರೆಂಡ್ ಬಾಸಿಗಿಲ್ಲಿ. ಹುಡುಗರು ಕಮ್ಮಿ, ಹುಡುಗರು ಜಾಸ್ತಿ. ನಂದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಾಸು ನನ್ನ ನೋಡಿದ ತಕ್ಷಣ ಓಡ್ ಬರ್ತಾನೆ ಅಂತ ಅನ್ಕೊಂಡೆ. ಬಟ್ ಎಲ್ಲ ಉಲ್ಟಾ ಆಗೋಯ್ತು. ಅವನು ನೀನು ಯಾಕೆ ಬಂದೆ ಅಮ್ಮ ಇವತ್ತೇನೆ, ನೀನು ಯಾರು ಬರೋಕ್ಕೆ ಹೇಳಿದ್ದು ಅಂತ ಬೇರೆ ಹೇಳ್ಬಿಟ್ಟ. ಸೊ ಅವನಿಗೆ ಅಲ್ಲಿ ನಮ್ಮ ಅಣ್ಣ ಮನೆ ಹತ್ರ ಆಟ ಆಡೋಕ್ಕೆ ಮಕ್ಕಳೆಲ್ಲ ಇದ್ದಾರೆ. ಹಾಗೆ ಆಟ ಆಡೋಕ್ಕೆ ಈ ಥರ ಸ್ಪೇಸ್ ಎಲ್ಲ ಇದೆ. ಹಾಗಾಗಿ ಅವನು ಬ್ಯಾಟ್ ಬಾಲ್ ತೊಗೊಂಡು ಚೆನ್ನಾಗಿ ಇಲ್ಲಿ ಕುಣಿಯೋದಕ್ಕೆ ಕಲ್ತ್ಕೊಬಿಟ್ಟಿದ್ದ. ಹಾಗಾಗಿ ಅವನಿಗೆ ಬರೋದಕ್ಕೆ ಇಷ್ಟನೇ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನೀನಕ್ಕೆ ಬಂದೆ ಅಂತ. ಸೊ ನಾನು 2 days ಆಗಿತ್ತು ಬಾಸನ್ನು ನೋಡಿ. ನಾವು ಸಖತ್ ಮಿಸ್ ಮಾಡ್ಕೊತಾ ಇದ್ದು. ಕ್ಯೂಟಿನೂ ಅಷ್ಟೇ, ಅಮ್ಮ ಬಾಸು ನೋಡಬೇಕು ಅಂತ ಡೈಲಿ ಅಳ್ತಾ ಇದ್ಲು. ಸೊ 2 ದಿನಕ್ಕೇ ಅವರು ಎಷ್ಟು ಮಿಸ್ ಮಾಡ್ಕೊತ. ರುದ್ದಿನೂ ಅಷ್ಟೇ, ಅಮ್ಮ ಬಾಸು ಯಾವಾಗ ಬರ್ತಾನೆ ಅಂತ ಪದೇ ಕೇಳ್ತಾ ಇದ್ಲು. ಸೊ ಹಾಗಾಗಿ ಕ್ಯೂಟಿನೂ ಕೂಡ ನಾನು ಮನೆ ಹತ್ರ, ಅವಳು ಅಷ್ಟೇ ಬಂದಿದ್ಲಲ್ಲ ಅನೇ ಜೊತೆ, ಮನೆ ಹತ್ರ ಹೋಗಿ ಅವಳನ್ನು ಕರ್ಕೊಂಡು ಆಮೇಲೆ ನಾನು ಬಾಸುನ ಸ್ವಲ್ಪ ಹೊತ್ತು ಅವನು ಅಲ್ಲಿ ಆಟ ಆಡಿಸ್ಬಿಟ್ಟು ಸೊ ಮತ್ತೆ ಅವನನ್ನು ಮನೆ ಹತ್ರ ಕರ್ಕೊಂಬಂದೆ. ಸೊ ಇಲ್ಲಿ ಡೋರೆಲ್ಲ ಫಿಕ್ಸ್ ಮಾಡಿದ್ರಲ್ವ. ಸೊ ಇನ್ನೇನು ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಡೋರೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಹನಿ ಬಂದ್ಬಿಟ್ಟು ಅದನ್ನು ಕವರ್ ಮಾಡ್ತಾಯಿದ್ರು. ಪೇಂಟ್ ಎಲ್ಲ ಬಿದ್ದು ಹಾಳಾಗುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಎಲ್ಲ ಅದ್ರ ಕವರ್ಸ್ ಏನಿತ್ತು ಅದರಲ್ಲೇ ಅವರೆಲ್ಲ ಅಂದರೆ ಕವರ್ನ ಮಾಡ್ತಾಯಿದ್ರು, ಸುಮ್ಮನೆ ಹಾಳಾಗೋದು ಬೇಡ ಅಂತ. ಏಕೆಂದರೆ ಇವು ಆಲ್ರೆಡಿ ರೆಡಿಯಾಗಿ ಬಂದಿರೋದು. ಮೇನ್ ಡೋರ್ಗಳಾದರೆ ಮತ್ತೆ ಪಾಲಿಶ್ ಎಲ್ಲ ಮಾಡ್ತಾರೆ, ದೇವ್ರ ಮನೆ ಡೋರ್ಗಳೆಲ್ಲ ಆದರೆ. ಸೊ ಈ ಡೋರ್ಗಳೆಲ್ಲ ಇನ್ನು ಪಾಲಿಶ್ ಏನಿರಲ್ಲ, ರೆಡಿ ಇರುತ್ತೆ. ಹಾಗಾಗಿ ಸೊ ಅದು ಯಾವ್ದ್ಯಾವ್ದು ರೆಡಿ ಇದೆ ಆ ಡೋರ್ಸ್ಗಳೆಲ್ಲನೂ ಕ್ಲೋಸ್ ಮಾಡ್ಕೊತಾ ಇದ್ರು. ಏನು ಮಾಡ್ತಾ ಇದೀಯಾ? ಈ ಥರ ಮಣ್ಣೆಲ್ಲ ಆಟ ಆಡೋದು ಅಂದ್ರೆ ಇಷ್ಟ ಅಲ್ಲ ಬಸ್ಸು ನಿನಗೆ? ಹಾಂ ಏಯ್ ಏನು ಹುಡುಕ್ತಾ ಇದೆಯೋ? ಇದೆಲ್ಲ ಆಗ್ತದೆ ಬಾಲಲ್ಲಿ ಎತ್ಕೊಂಬಾ. ಹಂಗೆಲ್ಲ ಮಾಡಬಾರ್ದು ಮಗನೆ, ಬಾರೋ. ಕ್ಲೋಸ್ ಮಾಡಿಬಿಟ್ಟು ಬಾ. ಕ್ಲೋಸ್ ಮಾಡು ಬಾ ಮಗನೆ. ಶೂ ಹಾಕೊಂಡಾ? ಬೇಗ ಹಾಕೊಂಬಾ, ಹೋಗೋಣ.
ಸಾಕು ಬಾ. ಅದೇನಕ್ಕೆ ಹಂಗೆ ಕೊರಿತಾ ಇದೆಯಾ? ಮನೆ ಮಾಡ್ಕೊಂಡಿದ್ದೆ ಇದು ಬಿಡು ಬಸ್ಸು. ಸೊ ಆ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಬರೋ ಅಷ್ಟೊತ್ತಿಗೆ ನನಗೆ ತುಂಬ ತಲೆನೋವ್ತಾ ಇತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅನ್ನೋಂಗಾಗಿತ್ತು. ಸೊ ಮನೆಗೆ ಬಂದ ತಕ್ಷಣವೇ ಒಂದು ಲೋಟ ಫ್ರೆಶ್ನ ಕುಡಿದೆ. ಸೊ ಇವತ್ತು ಮನೆಗೆ ಬಂದಿದ್ದು ನಾವು 8:45 ಆಗಿತ್ತು. ಹಾಗಾಗಿ ಜಿಮ್ಮು ಕೂಡ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಜಿಮ್ಮು ಕೂಡ ಇವತ್ತು ಸ್ಕಿಪ್ ಮಾಡಿದೆ. ಸೊ ಇನ್ನು ಡಿನ್ನರ್ಗೆ ಅಂದ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನು ಸ್ಟೀಮ್ ಮಾಡೋಕ್ಕಿಟ್ಟಿದೆ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆಯೇ ಸ್ವೀಟ್ ಕಾರ್ನ್ ಇತ್ತು ಅದು, ಮತ್ತು ಬೆಲ್ ಪೆಪ್ಪರ್ಸು. ಸೊ ಇದನ್ನೆಲ್ಲನೂ ನಾನು ಅಂದರೆ ಸ್ಟೀಮ್ ಮಾಡೋಕ್ಕಿಟ್ಟಿದ್ದೆ. ಹಾಗೆಯೇ ಇಲ್ಲಿ ಪನ್ನೀರ್ನ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ಸಪ್ರೇಟಾಗಿ. ಸೊ ಈಗ ಸ್ಟೀಮ್ ಮಾಡಿರೋ ಅಂಥ ವೆಜಿಟೇಬಲ್ಸ್ನ ಸ್ವಲ್ಪ ಒಂದೇ ಒಂದು ಚೂರು ಆಯಿಲಲ್ಲಿ ಮತ್ತು ಜಸ್ಟು ಚಿಲ್ಲಿ ಫ್ಲೇಕ್ಸು ಹಾಗೆಯೇ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಸೊ ಅದ್ರ ಫ್ರೈಗೆ ನಾನು ಫಸ್ಟೇ ಮಾಡಿಟ್ಕೊಂಡಿದ್ದಂಥ ಪನ್ನೀರ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಇವತ್ತು ಎಷ್ಟು ಸಿಂಪಲಾಗಿ ಆಗುತ್ತೆ ಅಷ್ಟು ಸಿಂಪಲಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಸಲಾಡ್ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೆ. ಏಕೆಂದರೆ ಮನೇಲಿ ಹನಿ ಎಲ್ಲ ಇದ್ರಲ್ಲ, ಸೊ ಅವರು ಕೂಡ ತಿಂತಾರೆ, ಹಾಗಾಗಿ ನನಗೆ ಕೂಡ ಆಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ನನ್ನ ಡಿನ್ನರ್ ಪ್ಲೇಟ್. ಸೊ ಹೆಲ್ದಿ ಸಲಾಡ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹೊಸ ವಿಡಿಯೋದ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.